ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶಿವ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಸರ್. ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾನು ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರಿಂದ ಬಿಡುಗಡೆಯಾದ 2ನೇ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯ ಗಣಿತ ವಿಷಯದ ಒಟ್ಟು 25 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದು ಹೇಗೆ, ಅತಿ ವೇಗವಾಗಿ ಹೇಗೆ ಉತ್ತರಿಸಬೇಕು ಎಂಬುದನ್ನು ತಿಳಿಸ್ಕೊಟ್ಟಿದ್ದೆ ವಿದ್ಯಾರ್ಥಿಗಳೇ. ಈಗ ಮುಂದುವರೆದ ಭಾಗವಾಗಿ ನಾನು 26ನೇ ಪ್ರಶ್ನೆಯಿಂದ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಬನ್ನಿ ನೋಡೋಣ 26ನೇ ಪ್ರಶ್ನೆ. ಲೆಟ್ ಅಸ್ ಗೋ ವಿತ್ 26th ಕ್ವಶನ್. ನೋಡೋಣ. 26ನೇ ಪ್ರಶ್ನೆ ಹೀಗಿದೆ: ಕೊಟ್ಟಿರುವ ಚಿತ್ರದಲ್ಲಿ ಕೋನ ಬಿ 90 ಡಿಗ್ರಿ ಮತ್ತು ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಆದರೆ ಎ ಸಿಯ ಉದ್ದವು ಅಂತ ಹೇಳಿದ್ದಾರೆ. ದ ಸೇಮ್ ಕ್ವಶನ್ ಇನ್ ಇಂಗ್ಲಿಷ್. ದ ಗಿವನ್ ಫಿಗರ್ ಆಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ, ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ದಟ್ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್. ದೆನ್ ದ ಲೆಂತ್ ಆಫ್ ಎ ಸಿ ಈಸ್. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ನಮಗೆ ಕೊಟ್ಟಿರೋದೇನು? ಲಂಬಕೋನ ತ್ರಿಭುಜ, ದಟ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಇನ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಆಂಗಲ್ ಬಿ 90 ಡಿಗ್ರಿ, ಅಂದರೆ ಕೋನ ಬಿ 90 ಡಿಗ್ರಿ ಆಗಿದೆ. ಅಂದರೆ ಕೋನ ಬಿ 90 ಡಿಗ್ರಿ ಆಗಿದೆ. ಕೋನ ಬಿ 90 ಡಿಗ್ರಿ ಆಗಿದ್ರೆ ಎ ಸಿ ಏನಾಗುತ್ತೆ? ಹೈಪಾರ್ಟಿನಸ್, ಅದು ಅಭಿಮುಖ ಬಾಹು. 90 ಡಿಗ್ರಿಗೆ ಅಭಿಮುಖ ಬಾಹು ಯಾವಾಗೂ ವಿಕರ್ಣ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ದಟ್ ಈಸ್ ಹೈಪಾರ್ಟಿನಸ್ ವಿಚ್ ಈಸ್ ಆಪೋಸಿಟ್ ಟು ರೈಟ್ ಆ್ಯಂಗಲ್. ದ ಸೈಡ್ ಈಸ್ ಆಪೋಸಿಟ್ ಟು ರೈಟ್ ಆ್ಯಂಗಲ್. ಓಕೆ, ಸೊ ಹಾಗಾದರೆ ನಾವು ಪೈಥಾಗರಸ್ನ ಪ್ರಮೇಯ ಬಳಸಿದ್ರೆ ಈಸಿಯಾಗಿ ನಾವು ಎ ಸಿ ಬೆಲೆ ಕಂಡುಹಿಡ್ಕೊಬೋದು. ಏನು ಪೈಥಾಗರಸ್ ಥಿಯರಮು? ಪೈಥಾಗರಸ್ ಥಿಯರಮ್ ಸೇಸ್ ದಟ್ ಸ್ಕ್ವೇರ್ ಆನ್ ದ ಹೈಪಾರ್ಟಿನಸ್, ದಟ್ ಈಸ್ ವಿಕರ್ಣದ ಮೇಲಿನ ವರ್ಗ. ವಿಕರ್ಣದ ಮೇಲಿನ ವರ್ಗ ಅಂತ ಹೇಳಿದಾಗ ನಾವು ಡೈರೆಕ್ಟಾಗಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈ ಸೂತ್ರನ ನಾವು ಬಳಕೆ ಮಾಡಿ ಪೈಥಾಗರಸ್ನ ಪ್ರಮೇಯನ ಅಪ್ಲೈ ಮಾಡೋಣ. ನಮಗೆ ಎ ಸಿ ಬೆಲೆ ಸಿಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಈಗ ಅಪ್ಲೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರು ಪ್ಲಸ್ 2 ಸ್ಕ್ವೇರು. ಸೊ 2 ಸ್ಕ್ವೇರ್ ಈಸ್ 2 ಅಂದರೆ 4 ಪ್ಲಸ್ 2 ಅಂದರೆ 4, ದಟ್ ಈಸ್ ಎ ಸಿ ಸ್ಕ್ವೇರಾ. ಹಾಗಾದರೆ ಎ ಸಿ ಏನಾಗುತ್ತೆ? ನಾನು ಎ ಸಿ ಸ್ಕ್ವೇರ್ ಹಾಗೆ ಬರ್ಕೊಳ್ತೀನಿ. ಇದನ್ನು 4 ಇಂಟು 2 ಬರ್ಕೊಳ್ತೀನಿ ನಾನು. 4 ಪ್ಲಸ್ 4 ಏನು? 8. 4 ಪ್ಲಸ್ 4 8. ಅದಕ್ಕೆ ನಾನು 4 ಇಂಟು 2 4 8 ಅಲ್ಲ. ಆಗ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದಾಗ ಸೊ ಎ ಸಿ ಬೆಲೆ ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 4 ಈಸ್ 2 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 2 ರೂಟ್ 2ನೇ ಬರುತ್ತೆ. 2 ರೂಟ್ 2 ಬರುತ್ತೆ. ಹಾಗಾದರೆ ಉತ್ತರ ಯಾವುದು? ಎ ಸಿ ಬೆಲೆ 2 ರೂಟ್ 2 ಮೀನ್ಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಗೊತ್ತಿತ್ತಲ್ಲ ಮಕ್ಕಳೇ ಇದು? ಓಕೆ, ನೆಕ್ಸ್ಟ್ ವಿ ವಿಲ್ ಪಾಸ್ ಆನ್ ಟು 27th ಕ್ವಶನ್. 27ನೇ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ ಹೀಗಿದೆ: ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ. ಡಿ ಇ ಪ್ಯಾರಲಲ್ ಟು ಬಿ ಸಿ ಅಂದರೆ ಸಮಾಂತರ ಅಂದರೆ ಪ್ಯಾರಲಲ್. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳಿದ್ದಾರೆ. ನೋಡಿ, ಇದು ಕೊಟ್ಟಿರುವ ಚಿತ್ರ. ಈ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಕೊಟ್ಟಿದ್ದಾರೆ. ಅದರಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಹೇಳಿದ್ದಾರೆ. ಡಿ ಇ ಸಮಾಂತರ ಬಿ ಸಿ ಅಂದರೆ ನಾವು ಥೇಲ್ಸ್ನ ಪ್ರಮೇಯ ಬಳಸ್ಬೋದು ಇಲ್ಲಿ. ಥೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ ಅಂದರೆ ಏನು ಹೇಳುತ್ತೆ? ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರ ರೇಖೆ ಎಳೆದಾಗ ಈ ಸಮಾಂತರ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾಂತರವಾಗಿ ಅನುಪಾತದಲ್ಲಿ ವಿಭಾಗಿಸುತ್ತದೆ. Straight line drawn parallel to a side of a triangle divides other two sides are in the same ratio ಅಂತ ಹೇಳುತ್ತೆ. ಅದರಲ್ಲಿ ಕರಾಲರಿ 1 ಅಂತ ಬರುತ್ತೆ, ಕರಾಲರಿ 2 ಬರುತ್ತೆ, ಕರಾಲರಿ 3 ಬರುತ್ತೆ. ಹಾಗಾದರೆ ನಾವಿಲ್ಲಿ ಕೊಟ್ಟಿರುವ ಆಪ್ಷನ್ಸ್ನ ನೋಡೋಣ. ಕೊಟ್ಟಿರೋ ಆಪ್ಷನ್ಸ್ ಏನಿದೆ? ಎ ಸಿ ಬೈ ಎ ಬಿ ಅಂತ ಹೇಳಿ ಎ ಸಿ ಬೈ ಎ ಡಿ ಹೇಳಿದ್ದಾರೆ. ನೋಡಿ, ಎ ಸಿ ಇದು, ಎ ಡಿ ಹೇಳಿದ್ದಾರೆ. ಹಾಗಾದರೆ ಇದು ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ಅದು ವಿರುದ್ಧವಾಗಿ ತೊಗೊಂಡಿದ್ದಾರೆ. ಹಾಗೆ ಎರಡನೇದು ಏನಿದೆ? ಎರಡನೇ ಆಪ್ಷನ್ನು ಎ ಡಿ ಬೈ ಡಿ ಇ ಇದೆ. ಎ ಡಿ ಅಂದರೆ ಇದು, ಡಿ ಇ ಅಂದರೆ ಇದು ತೊಗೊಂಡಿದ್ದಾರೆ. ಅದು ಕೂಡ ಆಗೋದಿಲ್ಲ. ಮೂರನೇ ಆಪ್ಷನ್ ನೋಡೋಣ. ಮೂರನೇ ಆಪ್ಷನ್ ಏನಿದೆ?
ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ ಪೂರ್ತಿ ಇದೆ. ಓಕೆ, ಅದೇ ರೀತಿ ಎ ಇ ಬೈ ಎ ಸಿ. ಸೊ ಹಾಗಾದರೆ ಇದು ಕರಾಲರಿ 1 ಪ್ರಕಾರ, ಟೇಲರ್ಸ್ನ ಪ್ರಮೇಯದ ಕರಾಲರಿ 1 ಪ್ರಕಾರ ಆಪ್ಷನ್ ಡಿ ರೈಟ್ ಆಗಬೇಕು, ಸರಿಯಾದ ಸಂಬಂಧ ಅದು. ಆಪ್ಷನ್ ಡಿನೂ ತಪ್ಪಿರುತ್ತೆ, ಬೇಕಾದ್ರೆ ಚೆಕ್ ಮಾಡೋಣ ನೋಡಿ. ಆಪ್ಷನ್ ಡಿನೂ ತಪ್ಪಿರುತ್ತೆ, ಚೆಕ್ ಮಾಡೋಣ. ಎ ಬಿ ಅಂತ ಹೇಳಿದಾಗ ಪೂರ್ತಿ ತೊಗೊಂಡಿದ್ದಾರೆ, ಬಿ ಸಿ ಅಂದರೆ ಇದು ತೊಗೊಂಡಿದ್ದಾರೆ. ಸೊ ಅದು ಆಗೋದಿಲ್ಲ. ಅರ್ಥಾಯ್ತಾ ಮಕ್ಕಳೇ? ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ದಟ್ ಈಸ್ ಟೇಕನ್ ಬೈ ಕರಾಲರಿ 1 ಆಫ್ ಬಿ ಪಿ ಟಿ, ಅಂದರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಕರಾಲರಿ 1 ಪ್ರಕಾರ ಆಪ್ಷನ್ ಸಿ ಸರಿಯಾದ ಸಂಬಂಧ ಆಗಿದೆ. ನಾವು ಇದೆಲ್ಲ ಓದಿದ್ದೀವಿ, ಸೊ ಅದನ್ನು ನಾವು ಚೆಕ್ ಮಾಡ್ಕೊಂಡು ನೆಕ್ಸ್ಟು ವಿ ವಿಲ್ ಪಾಸ್ ಆನ್ ಟು 28th ಕ್ವಶನ್. 28ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಏನಿದೆ 28ನೇ ಪ್ರಶ್ನೆ? ಇದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎರಡೂ ಸಮರೂಪಿಗಳಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಅವುಗಳ ವಿಸ್ತೀರ್ಣಗಳ ಅನುಪಾತ ಕೊಟ್ಟಿದ್ದಾರೆ. ಏನು? 25:9 ಅಂತ ಹೇಳಿದ್ದಾರೆ. ಹಾಗಿದೆ ಬಿ ಸಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆದರೆ ಕ್ಯೂ ಆರ್ನ ಉದ್ದವು ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಒಂದು ಪ್ರಮೇಯ ಓದಿದ್ದೀವಿ. ಏನು? ತ್ರಿಭುಜದ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಮೇಯ ಏನು ಹೇಳುತ್ತೆ? ಎರಡು ತ್ರಿಭುಜಗಳು ವಿಸ್ತೀರ್ಣಗಳ ಅನುಪಾತ ಯಾವಾಗಲೂ ಅವುಗಳ ಅನುರೂಪ ಬಾಹುಗಳಿಗೆ ಏನಾಗಿರುತ್ತೆ? ಸ್ಕ್ವಯರ್ ಆಗಿರುತ್ತೆ. ಅಂದರೆ ಸ್ಕ್ವಯರ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತೀವಿ. ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಆಗಿರ್ತದೆ ಅಂತ ಹೇಳಿದ್ದಾರೆ. ಅಂದರೆ ನಾವೇನು ಮಾಡೋಣ? ತ್ರಿಭುಜ ಎ ಬಿ ಸಿ ತಗೊಳ್ಳೋಣ ಬೈ ತ್ರಿಭುಜ ಪಿ ಕ್ಯೂ ಆರು ವಿಸ್ತೀರ್ಣ, ಇದು ಏರಿಯಾ ಅಂತ ಹೇಳ್ತೀವಿ. ವಿಸ್ತೀರ್ಣ ಅಥವಾ ಏರಿಯಾ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ? ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಅಂತ ಕರೆಸ್ಪಾಂಡಿಂಗ್ ಸೈಡ್ಸ್, ಅಂದರೆ ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮನಾಗಿರ್ತದೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಇದಕ್ಕೆ ಕರೆಸ್ಪಾಂಡಿಂಗ್ ಸೈಡ್ಸ್ ಇವಾಗ ಇಲ್ಲಿ ಬಿ ಸಿ ಕೊಟ್ಟಿದ್ದಾರೆ, ಅದಕ್ಕೆ ಬಿ ಸಿ ಸ್ಕ್ವೇರ್ ತೊಗೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಂಡುಹಿಡಬೇಕಾಗಿರೋದು ಕ್ಯೂ ಆರ್ ಸ್ಕ್ವೇರ್ನ ತೊಗೊಳ್ಳೋಣ. ಈಗ ಇದರ ಎರಡರ ಅನುಪಾತ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಹೇಳಿದ್ದಾರೆ ಅನುಪಾತ ಇದ್ರದ್ದು? ಇವೆರಡರದ್ದು ಅನುಪಾತ 25:9 ಹೇಳಿದಾರಲ್ಲ, ಬಳಕೆ ಮಾಡ್ಕೊಳ್ಳಿ. 25/9 ಅನುಪಾತ ಅಂದರೆ ಭಿನ್ನರಾಶಿನಲ್ಲಿ ಬರೀಬೋದು. ಅದನ್ನು ಏನು ಸಿಕ್ತು? 25/9 ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬೈ ಕ್ಯೂ ಆರ್ ಸ್ಕ್ವೇರ್ ಅಂತ ಸಿಕ್ತು. ಇದು ಪ್ರಮೇಯದ ಪ್ರಕಾರ. ಈಗ ಇದನ್ನು 5 ಸ್ಕ್ವೇರ್ ಅಂತ ಬರಿಬೋದಲ್ಲ, 25ನ 5 ಸ್ಕ್ವೇರ್ ಬರಿಬೋದು, 9ನ 3 ಸ್ಕ್ವೇರ್ ಬರಿಬೋದು. ಸೊ ಬಿ ಸಿ ಸ್ಕ್ವೇರ್ ಬೈ ಕ್ಯೂ ಆರ್ ಸ್ಕ್ವೇರ್. ಆಗ ಎಲ್ಲ ಕಡೆ ವರ್ಗ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ಬಿ ಸಿ ಇಷ್ಟು ಕ್ಯೂ ಆರ್ ಇದೆ. ಈ ಬಿ ಸಿ ಬೆಲೆ ಕೊಟ್ಬಿಟ್ಟಿದ್ದಾರೆ. ಅವರು ಏನು ಕೊಟ್ಟಿದ್ದಾರೆ? ಬಿ ಸಿ ಬೆಲೆ ಇಲ್ಲಿ ಬಳಕೆ ಮಾಡೋಣ. ಸಿಕ್ತು. ಐ ವಿಲ್ ರೈಟ್ ಅಗೈನ್ 5/3 5/3 ಈಸ್ ಈಕ್ವಲ್ ಟು ಬಿ ಸಿ ಬೆಲೆ 5 ಇದೆಯಾ? 5/QR. ಬಿ ಸಿ ಬೆಲೆ ಬಳಸ್ತಾ ಇದ್ದೀನಿ. 5 ನ್ಯೂಮರೇಟರ್ 2 ನ್ಯೂಮರೇಟರಲ್ಲಿ ಅಂಶ ಇದ್ದಾಗ ಕ್ಯಾನ್ಸಲ್ ಆಗುತ್ತೆ. ಕ್ಯೂ ಆರ್ ಬೆಲೆ ಏನಾಯಿತು? 3 ಸೆಂಟಿಮೀಟರ್ ಆಯಿತು. ಗೊತ್ತಿತ್ತಲ್ಲ ಮಕ್ಕಳೇ? ಸೊ ಹಾಗಾದರೆ ಆಪ್ಷನ್ ಯಾವುದು ಅಂತ ನೋಡೋಣ. ಎಸ್, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಗಟ್ ಇಟ್? ಓಕೆ, ನೆಕ್ಸ್ಟ್ ವಿ ವಿಲ್ ಪಾಸ್ ಆನ್ ಟು 29th ಕ್ವಶನ್. 29ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಸೊ ಏನಿದೆ 29ನೇ ಪ್ರಶ್ನೆ? ಒಂದು ತ್ರಿಭುಜದ 3 ಕೋನಗಳ ಅನುಪಾತ 1:2:3 ಆದರೆ ಆ ತ್ರಿಭುಜವು ಅಂತ ಹೇಳಿದ್ದಾರೆ. ದ ಸೇಮ್ ಕ್ವಶನ್ ಇನ್ ಇಂಗ್ಲೀಷ್. ದ ಮೆಜರ್ ಆಫ್ three angles of the triangles are in the ratio 1:2:3. ದೆನ್ ದ ಟ್ರಯಾಂಗಲ್ ಈಸ್ ಅಂತ ಹೇಳಿದ್ದಾರೆ. ಅಂದರೆ ಕೊಟ್ಟಿರೋ ಆಪ್ಷನ್ ನೋಡಿ, ಒಂದು ಸಮಬಾಹು ತ್ರಿಭುಜ ಇದೆ, ಇನ್ನೊಂದು ಲಂಬಕೋನ ತ್ರಿಭುಜವಾಗಿದೆ, ಇನ್ನೊಂದು ಆಪ್ಷನ್ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ, ಆಪ್ಷನ್ ಡಿ ಬಂದು ವಿಶಾಲ ಕೋನ ಆಗಿದೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ಸೇಮ್ ಆಪ್ಷನ್ ಇನ್ ಇಂಗ್ಲೀಷ್: ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್, ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಕೋನಗಳ ಅನುಪಾತ ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ ದ ಆಂಗಲ್ಸ್ ಗಿವನ್ ಇಷ್ಟು 1:2:3 ಅಂತ ಹೇಳಿದ್ದಾರೆ. ನಾವು ಲಂಬಕೋನ ತ್ರಿಭುಜದಲ್ಲೇ ಕೋನಗಳು ತೊಗೊಳ್ಳೋಣ. ಒಂದು 30 ಡಿಗ್ರಿ, ಒಂದು 60 ಡಿಗ್ರಿ, ಇನ್ನೊಂದು 90 ಡಿಗ್ರಿ ಅಂತ ತಗೊಳ್ಳೋಣ. ನೋಡಿ, 90 ಡಿಗ್ರಿ ಆಗಿದ್ರೆ ಏನು? ಅದರರ್ಥ ಲಂಬಕೋನ ತ್ರಿಭುಜ ಆಗಿದೆ. ನೋಡಿ, ಇಲ್ಲಿ 3 ಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಆಗುತ್ತಾ? ಹಾಗಾದರೆ ಎಲ್ಲ 30ರಿಂದ ಭಾಗ ಆಗುತ್ತೆ. 31, 32, 33. ನೋಡಿ, ತ್ರಿಭುಜದ
ಕೋನಗಳು 1:2:3 ಈ ರೇಷಿಯೋನಲ್ಲಿದ್ದಾವ. ಹಾಗಾದರೆ ಆ ತ್ರಿಭುಜ ಏನಾಗಿರಬೇಕು? ಲಂಬಕೋನ ತ್ರಿಭುಜ ಆಗಿರಬೇಕು. ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಓಕೆ, ನೆಕ್ಸ್ಟ್ ವಿಲ್ ಪಾಸ್ ಆನ್ ಟು 30ನೇ ಪ್ರಶ್ನೆ. 30ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಏನು ಕೊಟ್ಟಿದ್ದಾರೆ ನೋಡೋಣ. 30ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಂತ ಹೇಳಿದರೆ. The same question in English, the true statements in the following. So here the 4 statements given, ಅಂದರೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಹೇಳಿಕೆಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. The 4 statements are given here. So you should select the which is the right statement. ನೋಡೋಣ ಹೇಳಿಕೆಗಳು ಏನಾಗಿದೆ, ಫಸ್ಟ್ ಓದೋಣ. ಮೊದಲನೇ ಹೇಳಿಕೆ ಇದೆ, ಈ ಆಪ್ಷನ್ ಎ ಹೇಳಿಕೆ, 2 ಸಮರೂಪಿ ತ್ರಿಭುಜಗಳು ಯಾವಾಗೂ ಸರ್ವಸಮವಾಗಿರುತ್ತವೆ. ಅಂದರೆ 2 ಸಮರೂಪ ತ್ರಿಭುಜಗಳು ಯಾವಾಗಲೂ ಸರ್ವಸಮ ಆಗಿರ್ತವೆ ಅಂತ ಹೇಳ್ತಿದ್ದಾರೆ. ಆಗೋದಕ್ಕೆ ಚಾನ್ಸೇ ಇಲ್ಲ ವಿದ್ಯಾರ್ಥಿಗಳೇ, ಅದು ತಪ್ಪಾಗಿದೆ, ಅದು ತಪ್ಪು. ಎರಡನೇ ಆಪ್ಷನ್ಗೆ ಹೋಗೋಣ. ಒಂದು ವರ್ಗವು ಮತ್ತು ಒಂದು ಆಯತು ಯಾವಾಗಲೂ ಸಮರೂಪಿಯಾಗಿರ್ತವೆ. ನೋಡಿ, ವರ್ಗ ಅಂದರೆ ಎಲ್ಲ ಬಾಹುಗಳು ಸಮ, ಆಯತ ಅಂದರೆ ಅಭಿಮುಖ ಬಾಹುಗಳು ಸಮ, ಅವು ಯಾವಾಗಲೂ ಸಮರೂಪಿಯಾಗಿರ್ತವೆ ಅಂತ ಹೇಳ್ತೇವೆ. ಅದು ಕೂಡ ತಪ್ಪಾದ ಹೇಳಿಕೆ ವಿದ್ಯಾರ್ಥಿಗಳೇ. ಆಪ್ಷನ್ ಸಿಗೆ ಹೋಗೋಣ. ಎರಡು ಸಮಕೋನೀಯ ತ್ರಿಭುಜಗಳು ಯಾವಾಗಲೂ ಸಮರೂಪಿಯಾಗಿರುತ್ತವೆ. ಹೌದು ವಿದ್ಯಾರ್ಥಿಗಳೇ, ನೀವು ಒಂದು ಪ್ರಮೇಯ ಏನು ಕೋನ ತ್ರಿಭುಜಕ್ಕೆ ಸಂಬಂಧಿಸಿದ ಪ್ರಮೇಯ ಓದಿದ್ದೀರ ವಿದ್ಯಾರ್ಥಿಗಳು. ಅದರಲ್ಲಿ 2 ತ್ರಿಭುಜಗಳು ಸಮಕೋನೀಯಗಳಾಗಿದ್ದಾವೆ ಅಂದರೆ ಅವುಗಳು ಯಾವಾಗಲೂ ಸಮರೂಪಿಗಳಾಗಿರ್ತವೆ ಅಂತ ಓದಿದ್ದೀರ. ಅದು ಹೇಳಿಕೆ ಸರಿಯಾಗಿದೆ. ಅಂದರೆ ನಮ್ಮ ಪ್ರಕಾರ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಗೊತ್ತಲ್ಲ ವಿದ್ಯಾರ್ಥಿಗಳೇ? ದ ಸೇಮ್ ಆನ್ಸರ್ಸ್ ಇನ್ ಇಂಗ್ಲೀಷ್ ಆಲ್ಸೋ. ಸಿ ಸ್ಟಡಿಡ್ ಅಬೌಟ್ ದ AA criterion theorem. In that theorem, the theorem says that the two triangles are equiangular, then the two triangles are always similar. So that's why I should select the option C is the right statement. Remaining 3 are wrong only. Two equiangular triangles are always similar only. All of you understand? Okay, I think you are understood. So next we will pass on to 31st question. 31ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಈ ಒಂದು 31ನೇ ಪ್ರಶ್ನೆ, ಒಂದು ವೃತ್ತಕ್ಕೆ ಅದರ ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ. ಅಂದರೆ ವೃತ್ತಕ್ಕೆ ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ ಯಾವಾಗಲೂ ಏನಾಗಿರುತ್ತೆ? ಸಮ ಆಗಿರುತ್ತೆ. ಹಾಗಾದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ದ ಸೇಮ್ ಕ್ವಶನ್ ಇನ್ ಇಂಗ್ಲೀಷ್. ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಎ ಪಾಯಿಂಟ್ ಔಟ್ಸೈಡ್. ಸೊ ಫ್ರಮ್ ಎ ಪಾಯಿಂಟ್ ಔಟ್ಸೈಡ್ ವಿ ಡ್ರಾ ಓನ್ಲಿ 2 tangents. They are always equal to each other. That means option B is the right answer. All of you understand? Okay. ನೆಕ್ಸ್ಟ್ ವಿ ವಿಲ್ ಪಾಸ್ ಆನ್ ಟು 32nd ಕ್ವಶನ್. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಓಕೆ, 32ನೇ ಪ್ರಶ್ನೆಗೆ ಹೋಗೋಣ. 32ನೇ ಪ್ರಶ್ನೆ ಏನಿದೆ? ಓ ಕೇಂದ್ರವುಳ್ಳ ವೃತ್ತಕ್ಕೆ. ನೋಡಿ, ಇದು ಓ ಕೇಂದ್ರವುಳ್ಳ ವೃತ್ತ. ACB ಅನ್ನೋದು ಒಂದು ಏನದು ಆರ್ಕ್ ಅಂತ ಹೇಳ್ತೀವಿ. ಆರ್ಕ್ ಅಂತ ಹೇಳಿದ್ರೆ ACB ಅನ್ನೋದು ಆರ್ಕ್ ಅಂತಲೂ ಹೇಳಿಲ್ಲ ಅವರು. ACB, AE ಮತ್ತು BDಗಳು ಸ್ಪರ್ಶಕಗಳಾಗಿದ್ದಾವೆ, ಅಂದರೆ ಟ್ಯಾಂಜೆಂಟ್ಸ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. 3 ಟ್ಯಾಂಜೆಂಟ್. ನೋಡಿ, ಇದು ಟ್ಯಾಂಜೆಂಟ್. ಯಾಕೆಂದರೆ ನೋಡಿ, ಟ್ಯಾಂಜೆಂಟ್ ACB is a tangent because it is a circle, touches circle at C. ಅಂದರೆ ಈ ಒಂದು ರೇಖೆ ಸರ್ಕಲ್ ಅಂದರೆ ವೃತ್ತನ ಒಂದು ಬಿಂದುವಿನಲ್ಲಿ ಏನಾಗ್ತಿದೆ? ಸ್ಪರ್ಶ ಆಗ್ತಿದೆ. ಹಾಗಾಗಿ ಅದು ಸ್ಪರ್ಶಕ. AEನೂ ಸ್ಪರ್ಶಕ, BDನೂ ಸ್ಪರ್ಶಕ ಅಂತ ಹೇಳಿದರೆ. AE ಕೊಟ್ಟಿದ್ದಾರೆ ಎಷ್ಟು? AB ಕೊಟ್ಟಿದ್ದಾರೆ ಎಷ್ಟು? AB 12 ಸೆಂಟಿಮೀಟರ್ ಹೇಳಿದರೆ ಅದು ಸ್ಪರ್ಶಕದಲ್ಲಿ 12 ಸೆಂಟಿಮೀಟರ್. ಮತ್ತು AE ಕೊಟ್ಟಿದ್ದಾರೆ ಎಷ್ಟು? 3 ಸೆಂಟಿಮೀಟರ್ ಹೇಳಿದ್ದಾರೆ. ಇದ್ರ ಬೆಲೆ 3 ಸೆಂಟಿಮೀಟರ್. ಹಾಗಾದರೆ ನಾವು ಯಾವುದನ್ನು ಕಂಡುಹಿಡಬೇಕು? BD ಉದ್ದ ಕಂಡುಹಿಡಬೇಕು. BD ಉದ್ದ ಕಂಡುಹಿಡಬೇಕು ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕಾಗಿರೋದು, ಇಲ್ಲಿ A ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ. A ಎಕ್ಸ್ಟರ್ನಲ್ ಪಾಯಿಂಟ್ ಆದರೆ AE ಎಷ್ಟಿರುತ್ತೋ ACನೂ ಅಷ್ಟೇ ಇರುತ್ತೆ ವಿದ್ಯಾರ್ಥಿಗಳೇ. AE ಕೊಟ್ಟಿದ್ದಾರೆ 3, AC ಕೂಡ ಅಷ್ಟೇ. ಯಾಕೆಂದರೆ A ಅನ್ನೋದು ಹೊರಗಿನ ಬಿಂದು. ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಯಾವಾಗಲೂ ಏನಾಗಿರ್ತವೆ? ಸಮನಾಗಿರ್ತವೆ. ಈಗ ಆಲ್ರೆಡಿ ಲಾಸ್ಟ್ ಪ್ರಶ್ನೆನೆಲ್ಲ ಓದ್ಕೊಂಡಿದ್ದೀವಿ, ಹೌದಾ? ಅದೇ ರೀತಿ BD ಎಷ್ಟಿರುತ್ತೋ BC ಕೂಡ ಅಷ್ಟೇ ಇರುತ್ತೆ, ಹೌದಾ? ಯಾಕೆಂದರೆ B ಏನೋ ಹೊರಗಿನ ಬಿಂದು. ಹಾಗಾದರೆ AB ಉದ್ದ ಎಷ್ಟು ಹೇಳಿದ್ದಾರೆ? ಒಟ್ಟು ಉದ್ದ 12 ಹೇಳಿದ್ದಾರೆ. 12ರಲ್ಲಿ ನಾವು ACನ ಕಳೆದು ಬಿಡೋಣ. 3 ಕಳೆದ್ರೆ ಎಷ್ಟು? 9 ಸೆಂಟಿಮೀಟರ್ ಬರುತ್ತೆ. 9 ಸೆಂಟಿಮೀಟರ್ BC ಆಯಿತು. ಹಾಗಾದರೆ BC ಎಷ್ಟಿರುತ್ತೋ ನಮಗೆ BD ಕೂಡ ಅಷ್ಟೇ ಇರುತ್ತೆ. ಯಾಕೆಂದರೆ B ಅನ್ನೋದು ಹೊರಗಿನ ಬಿಂದು. ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಯಾವಾಗಲೂ ಸಮನಾಗಿರ್ತವೆ. ಹಾಗಾದರೆ ನಮಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ.
ಗೊತ್ತಿಲ್ಲ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಬಿಕಾಸ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಗೊತ್ತಿತ್ತಲ್ಲ ವಿದ್ಯಾರ್ಥಿಗಳದು 32ನೇ ಪ್ರಶ್ನೆಯಿಂದ ನೆಕ್ಸ್ಟ್ 33ನೇ ಪ್ರಶ್ನೆಗೆ ಹೋಗೋಣ. 33ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಓ ಕೇಂದ್ರವುಳ್ಳ ವೃತ್ತದಲ್ಲಿ ವೃತ್ತಛೇದಕ ರೇಖೆ ಅಂತ ಹೇಳಿದ್ದಾರೆ. ಸೇಮ್ ಕ್ವಶನ್ ಇನ್ ಇಂಗ್ಲೀಷ್. ಇನ್ ಎ ಸರ್ಕಲ್ ವಿತ್ ಸೆಂಟರ್ ಓ ದ ಸೀಕ್ಯಾಂಟ್ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಈ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತ ಇದರಲ್ಲಿ ನಾವು ಸೀಕ್ಯಾಂಟ್ ಯಾವುದು ಅಂತ ಹೇಳಬೇಕು. ಅಂದರೆ ವೃತ್ತಛೇದಕ ಯಾವುದು? ವೃತ್ತಛೇದಕ ಅಂದರೆ ನಮ್ಗೆ ಗೊತ್ತಿದೆ, ವೃತ್ತವನ್ನು ಎರಡು ಬಿಂದುವಿನಲ್ಲಿ ಏನಾಗಿರಬೇಕು, ಎರಡು ಬಿಂದುವಿನ ಮೂಲಕ ಹಾದು ಹೋಗಿರಬೇಕು. ಅದನ್ನು ನಾವು ವೃತ್ತಛೇದಕ ಅಂತ ಹೇಳ್ತೀವಿ. ಅಂದರೆ ಕಟ್ ಮಾಡಿರ್ಬೇಕು ಅದು. ನೋಡಿ, ಎರಡು ಬಿಂದುವಿನಲ್ಲಿ ಕಟ್ ಮಾಡಿರೋ ರೇಖೆ ಯಾವುದು? ನೋಡಿ, ಇಲ್ಲಿ ತೋರಿಸ್ತೀನಿ. ಎಕ್ಸ್ ವೈ ಇದು ಎರಡು ಬಿಂದುವಿನಲ್ಲಿ ಕಟ್ ಆಗಿದೆ. ಎ ಬಿ ಅನ್ನೋದೇನು? ಸ್ಪರ್ಶಕ ಆಗಿಬಿಡುತ್ತೆ, ಟ್ಯಾಂಜೆಂಟ್ ಆಗಿಬಿಡುತ್ತೆ. ಇಲ್ಲಿ ಆರ್ ಕ್ಯೂ ಅನ್ನೋದು ಅದು ಏನಾಗುತ್ತೆ? ಆರ್ ಕ್ಯೂ ಅನ್ನೋದು ಅದು ವ್ಯಾಸ, ಡಯಾಮೀಟರ್ ಆಗುತ್ತೆ. ಪಿ ಕ್ಯೂ ಅನ್ನೋದು ಅದು ಕಾರ್ಡ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ವೃತ್ತಛೇದಕ ಯಾವುದು? ಎಕ್ಸ್ ವೈ. ಯಾವುದು? ನಮಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ಯು ಸೆಲೆಕ್ಟ್ ದ ಆಪ್ಷನ್ ಬಿ. ಗೊತ್ತಿತ್ತಲ್ಲ ವಿದ್ಯಾರ್ಥಿಗಳೇ? ನೆಕ್ಸ್ಟು 34ನೇ ಪ್ರಶ್ನೆಗೆ ಹೋಗೋಣ. 34ನೇ ಪ್ರಶ್ನೆ ಅದು ಕನ್ಸ್ಟ್ರಕ್ಷನ್ಗೆ, ರಚನೆಗೆ ಸಂಬಂಧಪಟ್ಟಿದೆ. ಅವ್ರು ಹೇಳ್ತಿದ್ದಾರೆ, ಒಬ್ಬ ವಿದ್ಯಾರ್ಥಿ 9 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ಜಾಮಿತಿಯ ರಚನೆಯ ಪ್ರಕಾರ ಚಿತ್ರದಲ್ಲಿ ತೋರಿಸುವಂತೆ ವಿಭಾಗಿಸುತ್ತಾನೆ. ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ ಎ ಎಮ್ ಮತ್ತು ಬಿ ಎಮ್ಗಳ ಉದ್ದಗಳು ಕ್ರಮವಾಗಿ ಅಂತ ಹೇಳಿದ್ದಾರೆ. ಹೌದಾ? ದ ಸೇಮ್ ಕ್ವಶನ್ ಇನ್ ಇಂಗ್ಲೀಷ್. Student divided the line segment of length 9 cm in the ratio 2:8. Yes, ಏನು ಕೊಟ್ಟಿದ್ದಾರೆ ಓದೋಣ. ಈ ಸ್ಟೂಡೆಂಟ್ ಡಿವೈಡೆಡ್ ಎ ಲೈನ್ ಆಫ್ ಲೆಂತ್ 9 cm or in the ratio 2:3 geometrically as shown in the figure. The correct length of AM and MB obtained by calculation or respectively equal to ಅಂತ ಹೇಳಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಅನುಪಾತ ಕೊಟ್ಟಿದ್ದಾರಲ್ಲ, ಆ ಅನುಪಾತಗಳನ್ನು ಕೂಡ್ಕೊಳ್ಳೋಣ. ಫಸ್ಟ್ 2 + 3 ಏನಾಗುತ್ತೆ? 5 ಆಯಿತಾ? ಹಾಗಾದರೆ ನಾವು ಮೊದಲಾಗಿ ಏನು ವಿಭಾಗಿಸಿದ್ದಾನೆ ಅದರ ಬೆಲೆ ಕಂಡುಹಿಡಬೇಕು ಅಂದರೆ ಮೊದಲನೇ ರೇಷಿಯೋದಲ್ಲಿ ಮೊದಲನೇ ಪದ ತಗೋಬೇಕು. ಉತ್ತರ ಪದ, ಪೂರ್ವ ಪದ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಕಾನ್ಸಿಕ್ವೆಂಟ್, ಆಂಟಿಸೆಂಡೆಂಟು ಕಾನ್ಸಿಕ್ವೆಂಟ್. ಅದಕ್ಕೆ ನಾವು ಫಸ್ಟು 2 ತೊಗೊಳ್ತೀವಿ. 2 ಎ ಎಮ್ ಬೆಲೆ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು? ಎ ಎಮ್ ಇಸ್ ಈಕ್ವಲ್ ಟು 2 ಬೈ ಒಟ್ಟು ಮೊತ್ತ, ಅನುಪಾತಗಳ ಮೊತ್ತ 5 ಇಂಟು ಒಟ್ಟು ರೇಖೆಯ ಉದ್ದ ಎಷ್ಟು? 9. ಸೊ ಈಗ 5ರಿಂದ 5 9 18 ಆಯಿತಾ? 18 ಬೈ 5. ಸೊ ಈಗ ಭಾಗಿಸೋಣ. 5 1 5 3 15, 3 ಉಳಿತು. ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡ್ರೆ 30 ಆಯಿತು. ಸೊ 5 6 30, 3.6. ನೋಡಿ ವಿದ್ಯಾರ್ಥಿಗಳು, 3.6 ಆಪ್ಷನ್ ಸಿ ಇದೆ. ಸೊ ಹಾಗಾದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನಮಗೆ ಇನ್ನೊಂದು ಉದ್ದ ಎಷ್ಟು ಬರುತ್ತೆ? 9 ಸೆಂಟಿಮೀಟರಲ್ಲಿ 3.6ನ ಕಳಿರಿ, ನಿಮಗೆ 5.4 ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಗೊತ್ತಿತ್ತಲ್ಲ ವಿದ್ಯಾರ್ಥಿಗಳೇ? ಓಕೆ. ಸೊ ನೆಕ್ಸ್ಟು ವಿ ವಿಲ್ ಪಾಸ್ ಆನ್ ಟು 35ನೇ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದೆ. ಅವರೇ ಹೇಳ್ತಿದ್ದಾರೆ, ಈ ತ್ರಿಭುಜ ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಬಾಹುಗಳ ನಡುವಿನ ಸರಿಯಾದ ಸಂಬಂಧ ಅಂತ ಹೇಳ್ತಿದ್ದಾರೆ. ಚಿತ್ರ ಕೊಟ್ಟಿದ್ದಾರೆ, ಕೋನ 90 ಡಿಗ್ರಿ ಯಾವುದು? ಬಿ ಕೋನ 90 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಎ ಸಿ ಏನಾಯಿತು? ಅದು ವಿಕರ್ಣ, ದಟ್ ಈಸ್ ಹೈಪಾಟೆನಸ್, ಬಿಕಾಸ್ ಆಪೋಸಿಟ್ ಟು ರೈಟ್ ಆ್ಯಂಗಲ್. The same question in English. The correct relation between the sides of the triangle ABC given in the figure is ಅಂತ ಹೇಳಿದರೆ, because in the right angle triangle the side opposite to right angle is hypotenuse square. ನೋಡಿ, ಬಿ ಸ್ಕ್ವೇರ್ ಎಲ್ಲಿ ಬರುತ್ತೆ? ಆಪ್ಷನ್ ಸಿ ಬರುತ್ತೆ ಮತ್ತು ಆಪ್ಷನ್ ಡಿ ಬರುತ್ತೆ. ಅದರಲ್ಲಿ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 ಸೈಡ್ಸ್ ತೊಗೊಬೇಕು. ಅಂದರೆ ಈ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಅಂತ ಹೇಳಿದ್ರು. ಮೊತ್ತ ಅಂದರೆ ಪ್ಲಸ್ಸು. ಹಾಗಾದರೆ ನಾವು ಆಪ್ಷನ್ ಡಿನ ಸೆಲೆಕ್ಟ್ ಮಾಡೋಣ. ಅರ್ಥ ಆಯ್ತಾ ಮಕ್ಕಳೇ? ಇದು ಬೇಗ ನಾವು ಉತ್ತರ ಕಂಡುಹಿಡ್ಕೊಳ್ಳೋದು. ಅರ್ಥ ಆಯ್ತಾ? ಸಮಯನ ಉಳಿಸೋದು ಹೇಗೆ ಅನ್ನೋದು ಬೇಗ ಮಾಡಬೇಕಷ್ಟೇ ಲೆಕ್ಕಗಳು.
ಅರ್ಥ ಆಯ್ತಾ ಮಕ್ಕಳೇ? ಓಕೆ, 36ನೇ ಪ್ರಶ್ನೆಗೆ ಹೋಗೋಣ. 36ನೇ ಪ್ರಶ್ನೆ ಏನಿದೆ, ಒಂದು ಗೋಳದ ಘನಫಲವು ಅದರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ, ಹಾಗಾದರೆ ಗೋಳದ ತ್ರಿಜ್ಯವು ಅಂತ ಕೇಳಿದ್ದಾರೆ. ದ ಸೇಮ್ ಕ್ವಶನ್ ಇನ್ ಇಂಗ್ಲೀಷ್. ದ ವಾಲ್ಯೂಮ್ ಆನ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಈಸ್ ನ್ಯೂಮರಿಕಲಿ ಈಕ್ವಲ್ ದೆನ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಈಸ್ ಅಂತ ಹೇಳಿದರೆ, ಅಂದರೆ ವಾಲ್ಯೂಮು ಮತ್ತು ಸರ್ಫೇಸ್ ಎರಡೂ ಸಮ ಅಂತ ಹೇಳಿದರೆ, ಗೋಳದ ಘನಫಲ ಮತ್ತು ಗೋಳದ ವಿಸ್ತೀರ್ಣ ಅರ್ಥಾತ್ ಎರಡೂ ಸಮ ಅಂತ ಹೇಳಿದರೆ, ಹಾಗಾದರೆ ಘನಫಲ ಅಂದರೆ 4/3 πr³ ಅಂತ. ಓಕೆನಾ? ಈಸ್ ಈಕ್ವಲ್ ಟು ಗೋಳದ ವಿಸ್ತೀರ್ಣ ಏನು, 4πr². ಹೌದಾ? ಹಾಗಾದರೆ ಇಲ್ಲಿ 4 ಕ್ಯಾನ್ಸಲ್ ಆಯಿತಾ, ಪೈ ಕ್ಯಾನ್ಸಲ್ ಆಯಿತಾ, 6 2 ಇದೆ, ಇಲ್ಲಿ 6 2 ಕ್ಯಾನ್ಸಲ್ ಆಯಿತು, 1 6 ಉಳ್ಕೊಂತ. ಈಗ 3 ಆ ಕಡೆ ಕಳಿಸಿ, ಹಾಗಾದರೆ r = 3 ಮಾನಗಳು ಆಗುತ್ತೆ. r = 3 ಯೂನಿಟ್ಸ್ ಅಂತಲೂ ಹೇಳ್ತೀವಿ. ಇಂಗ್ಲೀಷಲ್ಲಿ 3 ಯೂನಿಟ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ 3 ಮಾನಗಳು. ಹಾಗಾದರೆ ಉತ್ತರ ಯಾವುದು ನಮಗೆ? ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, 3 ಯೂನಿಟ್ಸ್. ಓಕೆ, 3 ಮಾನಗಳು. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ವಿ ವಿಲ್ ಪಾಸ್ ಆನ್ ಟು 37th ಕ್ವಶನ್. 37ನೇ ಪ್ರಶ್ನೆಗೆ ಹೋಗೋಣ. ಈ ಚಿತ್ರದಲ್ಲಿ ತೋರಿಸಿರುವ ಹಾಲಿಕೆಯು ಇವುಗಳ ಜೋಡಣೆಯಿಂದ ಆಗಿರುವುದು. ದ ಸೇಮ್ ಕ್ವಶನ್ ಇನ್ ಇಂಗ್ಲೀಷ್. ದ ಫನಲ್ ಗಿವನ್ ಇನ್ ದ ಫಿಗರ್ ಈಸ್ ಎ ಕಾಂಬಿನೇಷನ್ ಆಫ್. ನೋಡಿ, ಚಿತ್ರ ಗಮನಿಸೋಣ. ಈ ಫನಲ್ 2 ಸಾಲಿಡಿಂದ ಆಗಿದೆ. ಒಂದು, ಇದನ್ನು ನಾವು ಶಂಕುವಿನ ಭಿನ್ನಕ ಅಂತ ಹೇಳ್ತೀವಿ, ಶಂಕುವಿನ ಭಿನ್ನಕ. ಇನ್ನೊಂದು, ಇದು ಸಿಲಿಂಡರ್ ಆಗುತ್ತೆ, ಸಿಲಿಂಡರ್ ಮತ್ತು ಶಂಕುವಿನ ಭಿನ್ನಕ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಯಾವುದಾಗುತ್ತೆ ನೋಡಿ, ಒಂದು ಸಿಲಿಂಡರ್ ಮತ್ತು ಶಂಕುವಿನ ಭಿನ್ನಕ. ಆಪ್ಷನ್ ಬಿ ರೈಟ್. ನೋಡಿ, ಎ ಸಿಲಿಂಡರ್ ಆ್ಯಂಡ್ ಎ ಫ್ರಸ್ಟಮ್ ಆಫ್ ಕೋನ್. ಶಂಕುವಿನ ಭಿನ್ನಕ ಅಂದರೆ ನಾವು ಪೂರ್ತಿ ಶಂಕುವಿನಲ್ಲಿ ಅದ್ರ ಬೇಸ್ ಪ್ಯಾರಲಲ್ ಆಗಿ ಇನ್ನೊಂದನ್ನು ಕಟ್ ಮಾಡಿ ಆ ಶಂಕುನ ರಿಮೂವ್ ಮಾಡಿದ್ರೆ ಶಂಕುವಿನ ಭಿನ್ನಕ ಬರುತ್ತೆ, ಅದೇ ಶಂಕುವಿನ ಭಿನ್ನಕ. ದ ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳಿದರೆ ಇಟ್ ಈಸ್ ಎ ಇನ್ ಎ ಕೋನ್ ದ ಪೀಸ್ ಆಫ್ ಕೋನ್ ಈಸ್ ರಿಮೂವ್ಡ್ ವಿಚ್ ಈಸ್ ಪ್ಯಾರಲಲ್ ಟು ಇಟ್ಸ್ ಬೇಸ್. ಆ ಬೇಸ್ಗೆ ಪ್ಯಾರಲಲ್ ಆಗಿ ನಾವು ಸ್ಮಾಲರ್ ಕೋನ್ನ ರಿಮೂವ್ ಮಾಡ್ತೀವಿ, ಉಳಿದಿದ್ದನ್ನ ನಾವು ಫ್ರಸ್ಟಮ್ ಆಫ್ ಕೋನ್ ಅಥವಾ ಶಂಕುವಿನ ಭಿನ್ನಕ ಅಂತ ಹೇಳ್ತೀವಿ. ಹಾಗಾದರೆ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್ ಫಾರ್ ದ ಗಿವನ್ ಕ್ವಶನ್, 37th ಕ್ವಶನ್. Understand? I think you are understood. So next we will pass on to 38th question. 38ನೇ ಪ್ರಶ್ನೆಗೆ ಹೋಗೋಣ. ಏನು ಕೊಟ್ಟಿದ್ದಾರೆ 38ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಸೊ ಚಿತ್ರದಲ್ಲಿ ತೋರಿಸುವಂತೆ ಒಂದು ಘನಾಕೃತಿಯ ಆಕಾರವು ಈ ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಒಂದು ಘನಾಕೃತಿಯ ಆಕಾರ ಇದೆ. ಅದು ಯಾವ ರೀತಿ ಇದೆ? ಒಂದು ಸಿಲಿಂಡರ್ನ ಪ್ರತಿ ಪಾದಗಳಿಗೆ 2 ಅರ್ಧಗೋಳಗಳನ್ನು ಗೋಳವನ್ನು ಅಂಟಿಸಿ ಮಾಡಲಾಗಿದೆ. ಅಂದರೆ 2 ಅರ್ಧಗೋಳಗಳನ್ನು ಅಂಟಿಸಿದ್ದಾರೆ. ಸಿಲಿಂಡರಿನ ತ್ರಿಜ್ಯ ಹಾಗೂ ಗೋಳ ತ್ರಿಜ್ಯ ಏನಾಗಿದೆ? 6 ಸೆಂಟಿಮೀಟರ್ ಆಗಿದೆ. ಸಿಲಿಂಡರಿನ ಎತ್ತರವು h ಸೆಂಟಿಮೀಟರ್ ಆದರೆ ಘನಾಕೃತಿಯ ಘನಫಲ ಅಂತ ಹೇಳಿದರೆ. ಸೊ ದ ಸೇಮ್ ಕ್ವಶನ್ ಇನ್ ಇಂಗ್ಲೀಷ್. ದ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ವಿತ್ 2 ಹೆಮಿಸ್ಪಿಯರ್ಸ್ ಸ್ಟ್ರಕ್ ಟು ಈಚ್ ಆಫ್ ಇಟ್ಸ್ ಎಂಡ್ಸ್ ಆಸ್ ಶೋನ್ ಇನ್ ದ ಫಿಗರ್. The radius of the cylinder and the hemispheres are equal to r centimeter. If the height of the cylinder is h centimeter, then the volume of the solid is ಅಂತ ಕೇಳಿದಾರಲ್ವಾ. ಸೊ ವೆರಿ ಸಿಂಪಲ್, ಇಲ್ಲಿ ಏನಿಲ್ಲ. ಫಸ್ಟ್ 2 ಅರ್ಧಗೋಳಗಳಿದಾವ, 2 ಅರ್ಧಗೋಳನ ನಾವು ಒಂದು ಗೋಳ ಮಾಡ್ಕೊಬೋದಾ? ಒಂದು ಗೋಳದ ಘನಫಲ ಏನು? 4/3 πr³ ಆಗುತ್ತಾ? ಈಗ ಲಾಸ್ಟ್ ಪ್ರಶ್ನೆನಲ್ಲಿ ಓದ್ವಿ ಅದೇ ಥರ ಇಲ್ಲಿ. ಪ್ಲಸ್ ಅದ್ರ ಜೊತೆಗೆ ಯಾವುದನ್ನು ನಾವು ಕೊಡ್ಕೊಬೇಕು? ಸಿಲಿಂಡರ್ನ ಘನಫಲ ಏನು? πr²h. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇಲ್ಲಿ ಕಾಮನ್ ಯಾವುದಿದೆ? πr² ಕಾಮನ್ ಇದೆ. ಕಾಮನ್ ತೊಗೊಂಬಿಡಿ. ನಾವು πr² ಕಾಮನ್ ತೊಗೊಂಡ್ಬಿಡ್ತೀನಿ. ಉಳಿದಿದ್ದೇನು? 4/3 ಉಳ್ಕೊಂತು. ಇದ್ರ ಜೊತೆಗೆ r² ಹೋಗಿ ಇನ್ನೊಂದು r ಉಳ್ಕೊಂತು, 4/3 r ಪ್ಲಸ್ ಇಲ್ಲೇನು ಉಳ್ಕೊಂತು? πr² ಹೋಯ್ತು, h ಉಳ್ಕೊಂತು. ಹಾಗಾದರೆ ಉತ್ತರ ಏನು? πr² × 4/3r ಪ್ಲಸ್ h. πr² × 4/3 ಪ್ಲಸ್ 4/3r ಪ್ಲಸ್ h cm³. ಹಾಗಾದರೆ ಆಪ್ಷನ್ ಸಿ, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಗೊತ್ತಿತ್ತಲ್ಲ ವಿದ್ಯಾರ್ಥಿಗಳು ಇದನ್ನ ಹೇಗೆ ಮಾಡಿದೆ ಅಂತ? 2 ಅರ್ಧಗೋಳಗಳನ್ನ ಕೂಡಿದಾಗ ಒಂದು ಪೂರ್ತಿ ಗೋಳ ಬರುತ್ತೆ, ಅದನ್ನು ಬಳಕೆ ಮಾಡ್ಕೊಳ್ಳೋಣ ನಾವು. ಅದ್ರ ಘನಫಲ ಏನು? 4/3 πr³. ದಟ್ ಈಸ್ ವಾಲ್ಯೂಮ್ ಆಫ್ ಸ್ಪಿಯರ್. ಜೊತೆಗೆ ಯಾವುದಿದೆ? ಸಿಲಿಂಡರ್ ಇದೆ. ಸಿಲಿಂಡರ್ನ ಘನಫಲ πr²h.
ದಟ್ ಇಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಎರಡು ಆಡ್ ಮಾಡಿದರೆ ಈ ಪೂರ್ತಿ ಚಿತ್ರದ ಘನಫಲ ಬರುತ್ತೆ, ಪೂರ್ತಿ ಸಾಲಿಡ್ನ ಘನಫಲ ಬರುತ್ತೆ. ಅದರ ಕಾಮನ್ ತೊಗೊಂಡು ಸಿಂಪ್ಲಿಫೈ ಮಾಡಿದಾಗ ಆಪ್ಷನ್ ಎ ರೈಟ್ ಆಗುತ್ತೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ಇದು 38ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. 39ನೇ ಪ್ರಶ್ನೆಗೆ ಹೋಗೋಣ. ಏನಿದೆ 39ನೇ ಪ್ರಶ್ನೆ? ಒಂದು ಶಂಕುವಿನ ಎತ್ತರ ಹಾಗೂ ಅದರ ಪಾದದ ತ್ರಿಜ್ಯ ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಇಳಿಜಾರು ಎತ್ತರವು, ದ ಸೇಮ್ ಕ್ವಶನ್ ಇನ್ ಇಂಗ್ಲಿಷ್, ದ ಹೈಟ್ ಆ್ಯಂಡ್ ದ ರೇಡಿಯಸ್ ಆಫ್ ದ ಬೇಸ್ ಆಫ್ ಕೋರ್ ಆರ್ 12 ಸೆಂಟಿಮೀಟರ್ ಆ್ಯಂಡ್ 5 centimeter respectively. Then the slant height of the cone is, that is a given question. So very simple. in the cone, ಈ ಕೋನ್ ಶಂಕುವಿನಲ್ಲಿ ಅವರು ಎತ್ತರ ಕೊಟ್ಟಿದ್ದಾರೆ ಮತ್ತು ಪಾದದ ತ್ರಿಜ್ಯ ಕೊಟ್ಟಿದ್ದಾರೆ. ನಾವೇನು ಇಳಿಜಾರು ಎತ್ತರ ಅಂದರೆ ಸ್ಲ್ಯಾಂಟ್ ಹೈಟ್ ಎಲ್ ಕಂಡುಹಿಡಬೇಕು. ಎಚ್ ಅವರೇ ಕೊಟ್ಟಿದ್ದಾರೆ, ರೇಡಿಯಸ್ ಅವರೇ ಕೊಟ್ಟಿದ್ದಾರೆ. ಇದು ಸಿಂಪಲ್ ಫಾರ್ಮುಲಾ ಗೊತ್ತಿದೆ ನಮಗೆ. ಏನು? ಎಲ್ ಸ್ಕ್ವೇರ್, ಪೈಥಾಗೊರಸ್ ಪ್ರಮೇಯ ಯೂಸ್ ಮಾಡಿದಾಗ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಹಾಗಾದರೆ ಆರ್ ಅಂದರೆ ತ್ರಿಜ್ಯ ಎಷ್ಟು? 5 ಸೆಂಟಿಮೀಟರ್, 5 ಸ್ಕ್ವೇರ್ ತಗೊಳ್ಳಿ. ಪ್ಲಸ್ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 12, ದಟ್ ಈಸ್ ಹೈಟ್ 12 ಸ್ಕ್ವೇರ್. ಸೊ 5 ಸ್ಕ್ವೇರ್ ಅಂದರೆ 25, 12 ಸ್ಕ್ವೇರ್ ಅಂದರೆ 144. ಎರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 169, ದಟ್ ಈಸ್ 13 ಸ್ಕ್ವೇರ್. ಹೇಳ್ಬೋದಾ? ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್, ದೆನ್ ಎಲ್ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್. ದಟ್ ಈಸ್ ಇಳಿಜಾರು ಎತ್ತರ. ಇಳಿಜಾರು ಎತ್ತರ ಎಷ್ಟು? 13 ಸೆಂಟಿಮೀಟರ್. ಹಾಗಾದರೆ ನಮಗೆ ಆಪ್ಷನ್ ಸಿ ರೈಟ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಹಾಗಾದರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 40ನೇ ಪ್ರಶ್ನೆ, ದಟ್ ಈಸ್ ಲಾಸ್ಟ್ ಕ್ವಶನ್ ಇನ್ ದ ಪೇಪರ್, ಮಾಡೆಲ್ ಪೇಪರ್ 2. ಈ 40ನೇ ಪ್ರಶ್ನೆ ಏನಿದೆ? ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ ಅದನ್ನು ಸಂಪೂರ್ಣವಾಗಿ ಒಂದು ಗೋಳಾಕಾರಕ್ಕೆ ಪರಿವರ್ತಿಸಲಾಗಿದೆ. ಅಂದರೆ ಒಂದು ಬೆಲ್ಲ ಯಾವುದು? ಶಂಕುವಿನ ಭಿನ್ನಕ ಈ ಥರ ಇರುತ್ತೆ. ಇದು ಶಂಕುವಿನ ಭಿನ್ನಕ. ಇದನ್ನು ಕರಗಿಸ್ಬಿಟ್ಟು ಏನು ಮಾಡ್ತಿದ್ದಾರೆ? ಗೋಳಾಕಾರ ಮಾಡ್ತಿದ್ದಾರೆ. ಹಾಗಾದರೆ ಗೋಳದ ಘನಫಲ ಏನಾಗಿದೆ ಅಂತ ಕೇಳಿದರೆ, ನೋಡಿ, ಯಾವುದೇ ಒಂದು ನಾವು ಕರಗಿಸಿದಾಗ, ಯಾವುದೇ ಒಂದು ಆಕಾರದಲ್ಲಿರುವ ಒಂದು ಸಾಲಿಡ್ನ ಕರಗಿಸಿದಾಗ ಅದರ ಘನಫಲದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದೇ ಇಲ್ಲ. ಘನಫಲ ಒಂದೇ ಆಗಿರ್ತದೆ. ಆದರೆ ವಿಸ್ತೀರ್ಣ ಬದಲಾಗ್ಬೋದೇ ಹೊರತು ಘನಫಲ ಮಾತ್ರ ಚೇಂಜ್ ಆಗಲ್ಲ. ದ ಸೇಮ್ ಕ್ವಶನ್ ಇನ್ ಇಂಗ್ಲೀಷ್, the frustum of cone shaped jaggery is melted and remolded completely to the shape of the sphere, then the volume of sphere does not change. That is equal to frustum of cone only. ಓಕೆ, ಹಾಗಾದರೆ ನಮಗೆ ಆಪ್ಷನ್ ಏನಾಗುತ್ತೆ? ಈಕ್ವಲ್ ಟು ದ ವಾಲ್ಯೂಮ್ ಆಫ್ ಫ್ರಸ್ಟಮ್. ಆಪ್ಷನ್ ಡಿ ರೈಟ್ ಆಗುತ್ತೆ. ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರುತ್ತೆ. ಯಾಕಂದರೆ ವಾಲ್ಯೂಮು ಇಟ್ ಡಸ್ ನಾಟ್ ಚೇಂಜ್. ವೆನ್ ದ ಶೇಪ್ ಈಸ್ ಚೇಂಜ್, ದ ವಾಲ್ಯೂಮ್ ಡಸ್ ನಾಟ್ ಚೇಂಜ್. ಅರ್ಥಾಯ್ತಲ್ಲ ಮಕ್ಕಳೇ? ಸೊ ದಿಸ್ ಈಸ್ ದ 40th ಕ್ವಶನ್. ಐ ಥಿಂಕ್ ಯು ಆಲ್ ಆರ್ ಅಂಡರ್ಸ್ಟುಡ್. ಸೊ ಈ 40 ಪ್ರಶ್ನೆಗೆ ಹೇಗೆ ಬೇಗ ಉತ್ತರಿಸಬೇಕು ಅನ್ನೋದು ನಾನು ನನ್ನದೇ ಆದ ಒಂದು ರೀತಿಯಲ್ಲಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಬೇರೆ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವ್ರಿಗೂ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಈ ಒಂದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಅನುಕೂಲ ಆಗಲಿ ಅಂತ ಈ ಕೆಲಸ ಮಾಡ್ತಾ ಇರೋದು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಓಕೆ, ಧನ್ಯವಾದಗಳು. ಬಾಯ್.